ಹಲೋ ನಮಸ್ಕಾರ ಗೈಸ್, ನನ್ನ ಹೆಸರು ಮನೋಜ್ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವಾಷಿಂಗ್ ಮಿಷಿನನ್ನು ಹೇಗೆ ಕ್ಲೀನ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಮತ್ತು ಟಾಪ್ ಲೋಡ್ ವಾಷಿಂಗ್ ಮಿಷಿನನ್ನು ಸೇಮ್ ಸ್ಟೆಪ್ಸ್ ಫಾಲೋ ಮಾಡಬಹುದು ನೀವು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನೀವು ಸೋಪ್ ಟ್ರೇ ಏನಿದೆ ಆ ಸೋಪ್ ಟ್ರೇವನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ನಿಮ್ಮಲ್ಲಿ ಸೋಪ್ ಟ್ರೇ ಡಿಟ್ಯಾಚಬಲ್ ಇದ್ದರೆ ಡಿಟ್ಯಾಚ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಡಿಟ್ಯಾಚ್ ಆಗದಿದ್ದರೆ ಹಾಗೆ ಬ್ರಷ್ ತೊಗೊಂಡು ಕ್ಲೀನಾಗಿ ಕ್ಲೀನ್ ಮಾಡಿ. ಸೋಪ್ ಟ್ರೇ ಕ್ಲೀನ್ ಮಾಡಿದ ನಂತರ ನಾವು ವೆನಿಗರ್ ಮತ್ತು ಅಡುಗೆ ಸೋಡಾ ಪುಡಿಯನ್ನು ಯೂಸ್ ಮಾಡಬೇಕು. ನೀವು 2 ಗ್ಲಾಸ್ ವೆನಿಗರ್ ತೊಗೊಂಡು ವಾಷಿಂಗ್ ಮಿಷಿನ್ ಡ್ರಮ್ ಒಳಗಡೆ ಹಾಕಿ 2 ಸ್ಪೂನ್ ಅಡುಗೆ ಸೋಡಾ ಪುಡಿ. ಸೊ ವೆನಿಗರು ಮತ್ತು ಅಡುಗೆ ಸೋಡಾ ಪುಡಿ ನೀವು ವಾಷಿಂಗ್ ಪೌಡರ್ ಟ್ರೇಯಲ್ಲಿ ಹಾಕಬೇಕಾಗುತ್ತೆ. ವಾಷಿಂಗ್ ಮಿಷಿನ್ ಪೌಡರ್ ಟ್ರೇಲ್ಲೂ ನೀವು 1 ಗ್ಲಾಸ್ ಯೂಸ್ ಮಾಡ್ಬೋದು ಆ್ಯಂಡ್ 2 ಚಮಚ ಅಡುಗೆ ಸೋಡಾ ಪುಡಿ ಯೂಸ್ ಮಾಡಬಹುದು. ಸೊ ಇದು ಆದ ನಂತರ ಲಿಡ್ ಕ್ಲೋಸ್ ಮಾಡಿ ಮತ್ತು ವಾಷಿಂಗ್ ಮಿಷಿನ್ ಟರ್ನ್ ಆನ್ ಮಾಡಿ. ನಿಮ್ಮ ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಮಾಡುವಂತಹ ಆಪ್ಷನ್ ಫಂಕ್ಷನಾಲಿಟಿ ಇದ್ದರೆ ಅದು ಯೂಸ್ ಮಾಡಿ, ಇಲ್ಲ ಅಂದರೆ ನೀವು ಕ್ವಿಕ್ ವಾಶ್ 30 ಮಿನಿಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಆಪ್ಷನನ್ನು ಯೂಸ್ ಮಾಡಿ. ಸೊ ಬೇರೆ ಬೇರೆ ವಾಷಿಂಗ್ ಮಿಷಿನಲ್ಲಿ ಬೇರೆ ಬೇರೆ ಫಂಕ್ಷನಾಲಿಟೀಸ್ ಇರುತ್ತೆ. ಸೊ ನೀವು ಗೂಗಲ್ಲು ಇಲ್ಲ ನಿಮ್ಮ ಆನ್ಲೈನಲ್ಲಿ ನೋಡಬೇಕಾಗುತ್ತೆ ಯಾವ ವಾಷಿಂಗ್ ಮಿಷಿನಲ್ಲಿ ವಾಷಿಂಗ್ ಫಂಕ್ಷನಾಲಿಟಿ ಇದೆಯಾ ಇಲ್ಲ ಅಂತ. ಸೊ ನನ್ನ ಹತ್ರ ಇರೋದು LG ವಾಷಿಂಗ್ ಮಿಷಿನ್. ಸೊ LG ವಾಷಿಂಗ್ ಮಿಷಿನಲ್ಲಿ ಆಲ್ಮೋಸ್ಟ್ ಸೇಮ್ ಫಂಕ್ಷನಾಲಿಟಿ ಇರುತ್ತೆ. ಈ ವಾಷಿಂಗ್ ಮಿಷಿನ್ ನನಗೆ 1 ಅವರ್ ತೊಗೊಂಡು ಕ್ಲೀನ್ ಮಾಡೋದಕ್ಕೆ. ಸೊ ಬೇರೆ ಬೇರೆ ಮಾಡಲಲ್ಲಿ ಬೇರೆ ಬೇರೆ ಟೈಮ್ ತೊಗೊಳುತ್ತೆ. ಸೊ ಅಟ್ಲೀಸ್ಟ್ 1 ಅವರ್ ಆದರೂ ತೊಗೊಳುತ್ತೆ. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಗೈಸ್, ಕೆಲವು ವಾಷಿಂಗ್ ಮಿಷಿನಲ್ಲಿ ವೇಸ್ಟೇಜ್ ಪೈಪ್ಸ್ ಅಂತ ಇರುತ್ತೆ. ಸೊ ಈ ವೇಸ್ಟೇಜ್ ಪೈಪ್ ವೇಸ್ಟೇಜ್ ನೀರನ್ನು ಹೊರಗೆ ಹಾಕುತ್ತೆ. ಅದರಲ್ಲಿ ಬೇರೆ ಸ್ಲಾಟು ಇದೆ, ಅದರಲ್ಲಿ ನಿಮಗೆ ಕಾಯಿನ್ಸು ಮತ್ತು ಅಂಥ ವಸ್ತುಗಳನ್ನು ಈ ಸ್ಲಾಟಲ್ಲಿ ಆಚೆ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಗೈಸ್, ನೀವು ಎವ್ರಿ ಟೈಮ್ ನೀವು ಬಟ್ಟೆ ವಾಶ್ ಮಾಡಿದ ನಂತರ ಈ ರಬ್ಬರ್ ಸೀಲ್ ಏನಿದೆ ನೀವು ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಒಂದು ನಾರ್ಮಲ್ ಸಾಫ್ಟ್ ಬಟ್ಟೆಯನ್ನು ತೊಗೊಂಡು ನೀವು ಚೆನ್ನಾಗಿ ಕ್ಲೀನ್ ಮಾಡಿ, ಆಮೇಲೆ ಇದಕ್ಕೆ ಅಟ್ಲೀಸ್ಟ್ ಈ ಲಿಡ್ ಏನಿದೆಯಲ್ಲ ವಾಷಿಂಗ್ ಮಿಷಿನ್ ಲಿಡ್ಡನ್ನು ನೀವು 1-2 ಅವರ್ಸ್ ಮುಚ್ಚಬಾರ್ದು. ಸೊ ಒಣಗಿದ ಮೇಲೆ ನೀವು ವಾಷಿಂಗ್ ಮಿಷಿನ್ ಲಿಡ್ಡನ್ನು ಕ್ಲೋಸ್ ಮಾಡಿ. ಸೊ ಇಷ್ಟೇ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ವಿಡಿಯೋಸ್ನ. ಮುಂದಿನ ವಿಡಿಯೋದಲ್ಲಿ ನಾನು ಯಾವ ಟೈಪ್ ವಾಷಿಂಗ್ ಮಿಷಿನ್ ನೀವು ತೊಗೋಬೋದು ಇಲ್ಲ ಪರ್ಚೇಸ್ ಮಾಡ್ಬೋದು, ಆಮೇಲೆ ಬಡ್ಜೆಟ್ ಪ್ರಕಾರ ಎಂಥ ವಾಷಿಂಗ್ ಮಿಷಿನ್ ಸಿಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾಯಿದ್ದೀನಿ ಗೈಸ್. ಥ್ಯಾಂಕ್ ಯು.